ಕಾಲ ಬರುತ್ತಲಿದೆ ನಮ್ಮ ಕನಸು ಚಿಗುರೋಕೆ, ಶುಭಯೋಗ ಕೂಡಿ ಬರುತ್ತಲಿದೆ ನಮ್ಮ ಆಸೆ ಹರಡೋಕೆ. ತಂಗಾಡಿ ಹೇಳುತ್ತಿದೆ ವೈದಿಕ ಮಂತ್ರಗಳ. ನಮ್ಮ ಒಂದು ಮಧ್ಯಮ ವರ್ಗದವರು, ಕೆಳ ವರ್ಗದವರು ಜೀವನ ನಡೆಸೋದೇ ತೊಂದರೆ ಆಗಿದೆ. ಇಲ್ಲಿ ಅತಿ ಶ್ರೀಮಂತರು ಜೀವನ ಮಾಡುವಂಥದ್ದಾಗಿದೆ. ಎಲ್ಲಿ ಎಡುತ್ತಿದ್ದೀವಿ, ಎಲ್ಲ ಒಂದು ಕಡೆ ಇವತ್ತು ಕೇರಳದವ್ರಿಗೆ ಮತ್ತು ಬಾಂಗ್ಲಾ ವಲಸಿಗರಿಗೆ ಮನೆಗಳನ್ನ ಹಾಕ್ತಿದ್ದೀವಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಓಲೈಕೆ ರಾಜಕಾರಣ ಮಾಡ್ತಿದೆ, ಹೈಕಮಾಂಡ್ನ ಗುಲಾಮಗಿರಿ ಮಾಡ್ತಿದೆ. ಹೈಕಮಾಂಡ್ನ ಮೆಚ್ಚಿಸೋಕ್ಕೋಸ್ಕರ ಇವತ್ತು ಓಲೈಕೆ ರಾಜಕಾರಣ ನಮ್ಮ ರಾಜ್ಯದಲ್ಲಿ ನಡೀತಿದೆ. ನಾವು ಅವತ್ತೇ ಪ್ರಶ್ನೆ ಮಾಡ್ಬೋದಾಯಿತು, ಏನು ಅಭ್ಯರ್ಥಿಗಳನ್ನ, ರಾಜಕಾರಣಿಗಳನ್ನ, ನಮ್ಮ ಒಂದು ಜನಪ್ರತಿನಿಧಿಗಳ 224 ತಾಲೂಕುಗಳಲ್ಲೂ 31 ಜಿಲ್ಲೆಗಳಲ್ಲೂ ಏನು ನಾವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪ್ರಶ್ನೆ ಮಾಡ್ಬೋದಾಯಿತು, ಮತ ಹಾಕುವಂಥ ಸಂದರ್ಭದಲ್ಲಿ 2023ರಲ್ಲಿ. ಇವತ್ತು ನಾವು ಅದನ್ನೆಲ್ಲ ಬಿಟ್ಟು ಇವತ್ತು 2028 ಇದೆ, ಅವತ್ತೂ ಯಾರೋ ಪ್ರಶ್ನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನೀವು ಮತ ಹಾಕುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರಜ್ಞಾವಂತರಾಗಲಿಲ್ಲ ಅಂದರೆ, ಎಲ್ಲೋ ಒಂದು ಕಡೆ ಈ ಓಲೈಕೆ ರಾಜಕಾರಣದಿಂದ ಇವತ್ತು ಅವರು ಕೇಳಿದವರು ಏನು, ಅವರು ನಮಗೆ ಮನೆ ಕಟ್ಸ್ಕೊಳ್ಳಿ ಅಂತೇಳಿ ಅಲ್ಲಿ ಅರ್ಜಿಗಳು ಹಾಕ್ಕೊಂಡು ಅಲ್ಲಿನ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಮೇಲೆ ಪ್ರೆಷರ್ ಕೊಡ್ತಿದ್ದಾರೆ. ನಾವೆಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಕುಕ್ಕರು, ತವಾ, ಇನ್ನೊಂದಕ್ಕೂ ಆಸೆಗೆ 5 ಗ್ಯಾರಂಟಿಗಳಿಗೆ ಆಸೆ ಪಟ್ಟು ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಮಾರ್ಕೋತಿದ್ದೀವಿ. ಅವ್ರು ಕೊಡುವಂಥ 2,000 ಈ ನಮ್ಮ ಜೀವನಕ್ಕೆ ಆಗುತ್ತೆ ಅಂದ್ಕೊಂಡು ಜೀವನ ಪೂರ್ತಿ ಒದ್ದಾಟ, ಎಲ್ಲ ಬೆಲೆಗಳು ಏರಿಕೆ, ಮತ್ತು ವಿದ್ಯುತ್ತಲ್ಲಿ ಕಡಿತ. ಅದು ಏನೋ ಅವ್ನಿಗೆ ಬಂದಿಲ್ಲ ವಿದ್ಯುತ್ ಅಂದರೆ ನನಗೆ ಫ್ರೀ ಬರ್ತಿದೆಯಾ ಅಂತ ಅದ್ರಲ್ಲಿ ಖುಷಿ ಪಡ್ಕೊಂಡು ಜೀವನ ಮಾಡ್ತಿದ್ದೆ. ಇವತ್ತು ಎಲ್ಲೋ ಒಂದು ಕಡೆ ಬಸ್ಸಲ್ಲಿ ಬಸ್ಸು ಡಕೋಟ್ ಆಗಲಿ ಇನ್ನೊಂದಾಗಲಿ ಬಸ್ಸಲ್ಲಿ ಸಂಚಾರ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಇನ್ನೊಂದು ಹೋಗೋದು, ಎಲ್ಲೋ ಒಂದು ಕಡೆ ನಾನು ಚೆನ್ನಾಗಿದ್ರೆ ಸಾಕು ಅಂತ ಅವರ ಹೆಂಡತಿ ಮಕ್ಕಳುಗಳು ಅವರು ಆರಾಮಾಗಿದ್ದಾರೆ. ಎಲ್ಲೋ ಒಂದು ಕಡೆ 5 ಗ್ಯಾರಂಟಿ, ಯುವ ನಿಧಿ ಅಂತೂ ದಾರಿ ತಪ್ಪಿದೆ. ಎಲ್ಲೋ ಒಂದು ಕಡೆ ಇನ್ನೊಂದು ಗ್ಯಾರಂಟಿಗಳು, ಇನ್ನೊಂದು ಅಕ್ಕಿ, ಅದು ಕೇಂದ್ರ ಸರ್ಕಾರನ ಅನುದಾನನೋ ಇನ್ನು ರಾಜ್ಯ ಸರ್ಕಾರನೋ ಯಾವುದೂ ಗೊತ್ತಿಲ್ಲ, ಅದರಲ್ಲೂ ದೊಂಬರಾಟ. ಇವತ್ತು ನಮ್ಮ ಒಂದು ವ್ಯವಸ್ಥೆ ಏನಾಗಿದೆ ಅಂದರೆ 5 ಗ್ಯಾರಂಟಿಗಳನ್ನ ನಂಬ್ಕೊಂಡು ಇವತ್ತು ರಾಜ್ಯ ಸರ್ಕಾರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. 139 ಜನಪ್ರತಿನಿಧಿಗಳು MLAಗಳನ್ನ ಆಯ್ಕೆ ಮಾಡಿದ್ದೀವಿ. ನಾವು ಎಲ್ಲೋ ಒಂದು ಕಡೆ ಅವತ್ತೇ ಪ್ರಶ್ನೆ ಮಾಡೋದಾಯಿತು, ನಮಗೆ ಒಂದು ಇಂಜಿನಿಯರ್ ಕಾಲೇಜ್ ಬೇಕು, ನಮ್ಮ ಒಂದು ತಾಲೂಕಿಗೆ ಒಂದು ರಸ್ತೆ ಬೇಕು, ಕುಡಿಯೋ ನೀರಿನ ಒಂದು ಇದು ಬೇಕು, ಶೌಚಾಲಯ ಬೇಕು, ಒಂದು ಸ್ಮಶಾನ ಬೇಕು, ಒಂದು ಗ್ರಂಥಾಲಯ ಬೇಕು, ಒಂದು ಆಟದ ಮೈದಾನ ಬೇಕು, ನಮಗೆ ಉತ್ತಮವಾದಂಥ ಒಂದು ಕೆಲಸ ಮಾಡಲು ಒಂದು ಕೈಗಾರಿಕೋದ್ಯಮ ನಮ್ಮ ತಾಲೂಕಿಗೆ ಬರಬೇಕು. ಮತ್ತು ಹಾಗೆಯೇ ಒಂದು ಉತ್ತಮವಾದಂಥ ಸುಸರ್ಜಿತ ಸರ್ಕಾರಿ ಶಾಲೆ ನಿರ್ಮಾಣ ಆಗಬೇಕು. ಪ್ರತಿಯೊಂದು ನಾವು ಅವತ್ತಿನ ಒಂದು ಸಂದರ್ಭದಲ್ಲಿ ಕತ್ತನ ಪಟ್ಟ ಹಿಡ್ಕೊಂಡು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಿದರೆ, ಅವತ್ತಿನ ಒಂದು ಜನಪ್ರತಿನಿಧಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವು ಮತ ಹಾಕುವ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದರೆ, ಇವತ್ತು ಕೇರಳದವ್ರಿಗೆ ಮತ್ತು ಬಾಂಗ್ಲಾ ವಲಸಿಗರಿಗೆ ಓಲೈಕೆ ರಾಜಕಾರಣ ನಡೀತಿರಲಿಲ್ಲ. ಇವತ್ತು ಅವರು ಬುದ್ಧಿವಂತರಾಗ್ತಿದ್ದಾರೆ. ಇವತ್ತು ಹೊರ ರಾಜ್ಯದವರು, ನಮ್ಮ ಒಂದು ರಾಜ್ಯದವರು ಇವತ್ತು ಕೆಳಮಟ್ಟಕ್ಕೆ ಹೋಗ್ತಿದ್ದಾರೆ ಅಂದರೆ ಏನು ಅರ್ಥ? ಇವತ್ತು ಅವರು ವಲಸಿಗರು ಬಂದು ಇವತ್ತು ಇಲ್ಲಿ ಉದ್ಯಮಗಳನ್ನ ಸ್ಟಾರ್ಟ್ ಮಾಡೋದು, ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನ ಮಾಡೋದು, ಇಲ್ಲಿ ಭೂಮಿ ಖರೀದಿ ಮಾಡೋದು, ಮನೆ ಮಠಗಳನ್ನ ಮಾಡ್ಕೊಳ್ಳೋದು, ಇಲ್ಲಿ ನಮ್ಮಗಳ ಮೇಲೆ ನಾವು ಕೇವಲ ಆಗ್ತಿದ್ದೀವಿ. ಇಲ್ಲಿ ಏನಾಗ್ತಿದೆ, ಏನು ಆಗು ಹೋಗುಗಳು ಏನಾಗ್ತಿದೆ, ಯಾವುದು ಎಲ್ಲವೂ ಪ್ರಶ್ನೆಯಾಗಿ ಉಳಿದಿದೆ. ಇಲ್ಲಿ ಓಲೈಕೆ ರಾಜಕಾರಣ ಮಾಡಿಕೊಂಡು ನಮ್ಮ ಮೇಲೆ ನಡೆಯುವಂಥ ದಬ್ಬಾಳಿಕೆಗಳು, ಇವತ್ತು ಕನ್ನಡಿಗರ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಲಿ ಇನ್ನೊಂದುಗಳಲ್ಲಾಗಲಿ ಒಂದು ಇವತ್ತು ನಮ್ಮ ಒಂದು ಅನ್ಯ ಒಂದು ಚಿತ್ರಗಳನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಪ್ರದರ್ಶನ ಮಾಡೋದಾಗಲಿ, ನಮ್ಮ ಚಿತ್ರಗಳು ಹೊರ ರಾಜ್ಯದಲ್ಲಿ ಪ್ರದರ್ಶನ ಆಗದೇ ಇರೋದಾಗಲಿ, ಬಹಿಷ್ಕಾರ ಮಾಡೋದಾಗಲಿ, ನಮ್ಮ ಭಾಷೆಗೆ ಚುಚ್ಚೋಗಿ ಮಾತಾಡೋದಾಗಲಿ, ಕಮಲಾಸನ್ ಮಾಡಿದ್ದು ಎಲ್ಲವೂ ಇತಿಹಾಸ ಆಗಿದೆ. ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಒಂದು ಧರ್ಮ, ನಮ್ಮ ಜಾತಿ, ನಮ್ಮ ಒಂದು ಪರಿಸ್ಥಿತಿ, ನಮ್ಮ ಒಂದು ಎಲ್ಲೋ ಒಂದು ಕಡೆ ನಾವು ಇದ್ದಿದ್ರಲ್ಲೇ ಕಿತ್ತಾಡ್ಕೊಂಡು ಜೀವನ ನಡೆತಿದ್ದೀವಿ. ಇವತ್ತು ರಾಜಕಾರಣಿಗಳು ಓಲೈಕೆ ರಾಜಕಾರಣ ಮಾಡಿಕೊಂಡು ಅವ್ರ ರಾಜಕಾರಣಗಳನ್ನ ಬೆಳೆಸ್ಕೊಂಡು ಅವರ ಆಸ್ತಿ ಐಶ್ವರ್ಯಗಳನ್ನ ಬೆಳ್ಕೊಂಡು ಅವ್ರ ಕುಟುಂಬ ಬೆಳೀತಿದೆ ಹೊರತು ನಮ್ಮ ಒಂದು ಜನಸಾಮಾನ್ಯರ, ರಾಜ್ಯದ 700 ಕೋಟಿ ಸಾಮಾನ್ಯರ ಏನು ಯಾವುದೂ ಬೆಳೀತಿಲ್ಲ. ಇವತ್ತು ನಾವು ಅವ್ರು ಕೊಡುವಂಥ ಕುಕ್ಕರು, ತವಾಗೋ, ಎಂಡಗೋ ಆಸೆ ಪಟ್ಟು ನಾವು ಹಾಕುವಂಥ ಮತ ಇವತ್ತು ಬೀದಿಲಿ ಹರಾಜಾಗ್ತಿದೆ. ಇವತ್ತು ಹೊರ ರಾಜ್ಯಗಳಿಗೆ ಅಡ ಇಡ್ತಿದ್ದಾರೆ ನಮ್ಮ ರಾಜ್ಯಗಳನ್ನ ರಾಜಕಾರಣಿಗಳು. ಹಿಂಗೆ ಆದರೆ ಮುಂದಿನ ದಿನಗಳಲ್ಲಿ ನಮಗೆ 3 ಅಡಿ 6 ಅಡಿ ಜಾಗ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅಂಥ ಸಂದರ್ಭ ಬರುತ್ತೆ. ಪ್ರತಿಯೊಬ್ಬರು ಪ್ರಜ್ಞಾವಂತರು ನೀವು ಯೋಚನೆ ಮಾಡಿ, ಎಲ್ಲಿ ಎಡುತ್ತಿದ್ದೀರಿ? ಎಲ್ಲಿ ಜನಪ್ರತಿನಿಧಿಗಳು 5 ವರ್ಷ ಆಯ್ಕೆ ಮಾಡುವಂಥಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಮತ್ತು ಹಾಗೆ BBMP ಗ್ರೇಟರ್ ಬೆಂಗಳೂರು ಅಂತ ಏನಿದೆ ಅದರದ್ದು ಎಲೆಕ್ಷನ್ ಇದೆ. ಎಲ್ಲವೂ ಇವತ್ತು ರಾಜಕಾರಣ ಅವ್ರವ್ರ ಇಷ್ಟಕ್ಕೆ ಮಾಡಿಕೊಂಡು ಸಮಯ ಸಂದರ್ಭ ಬಂದಾಗ ಎಲ್ಲವನ್ನು ತೆರೆದಿಡ್ಕೊಂಡು ಅವರ ಅಧಿಕಾರವನ್ನು ವ್ಯಾಮೋಹಕ್ಕೆ ಇವತ್ತು ರಾಜಕಾರಣಿಗಳು ನಮ್ಮನ್ನು ಇವತ್ತು
ಮಧ್ಯಮ ವರ್ಗದವ್ರನ್ನ ಕೆಳ ವರ್ಗದವ್ರನ್ನ ಬಲಿಪಶು ಕೊಡ್ತಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಒಂದು ಕಡೆ, ಇನ್ನೊಂದು ಕಡೆ ಅವ್ರು ಕೊಡುವಂಥ ಕುಕ್ಕರು ತವ ಎಂಡ ಒಂದು ಕಡೆ, ಅವ್ರು ಕೊಡುವಂಥ ಹಣ 500,000 ಒಂದು ಕಡೆ, ಎಲ್ಲ ಒಂದು ಕಡೆ ನಮ್ಮನ್ನು ನಾವು ಇವತ್ತು ಹರಾಜಿಗೆ ಹಾಕ್ಕೊಂಡು ಇವತ್ತು ನಮ್ಮ ಒಂದು ತಾಲೂಕುಗಾಗಲಿ ನಮ್ಮ ಹಳ್ಳಿಗಳಿಗಾಗಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯ ಆಗಿದೆ. ಕೆಲವೆಲ್ಲೋ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಮನೆ ಮಠಗಳು ಕಳ್ಕೊಂಡು ಫ್ಲಡ್ ಆಗಿ ಎಷ್ಟು ಅನಾಹುತ ಆಯಿತು, ಬೆಳೆ ನಾಶ ಆಯಿತು. ಅಲ್ಲಿಯವ್ರಿಗೆ ಮನೆ ಕಟ್ಕೊಳ್ಳಿಲ್ಲ ಮತ್ತು ಅಲ್ಲಿಯವ್ರಿಗೆ ಪರಿಹಾರ ಕೊಡಲಿಲ್ಲ ನಮ್ಮ ರಾಜ್ಯ ಸರ್ಕಾರಗಳು. ಇವತ್ತು ಕೊಡ್ತಿದ್ದಾರೆ, ಇವತ್ತು ಕೇರಳದವ್ರಿಗೆ ಪರಿಹಾರ ಕೊಡ್ತಿದ್ದಾರೆ, ಬಾಂಗ್ಲಾದವ್ರಿಗೆ ಪರಿಹಾರ ಕೊಡ್ತಿದ್ದಾರೆ. ಇಲ್ಲಿ ಏನು ಆಗ್ತಿದ್ದಾರೆ, ಇಲ್ಲಿ ನಾವು ಜೋಕರ್ಗಳು ಆಗ್ತಿದ್ದೀವಿ. ಇವತ್ತು ನಮ್ಮ ಒಂದು ರಾಜ್ಯ ಇವತ್ತು ಜೋಕರ್ ಆಗಿ ಗುಲಾಮಗಿರಿಯಲ್ಲಿ ನಮ್ಮ ರಾಜಕಾರಣಿಗಳು ತಳ್ತಿದ್ದಾರೆ. ಇವರು ಹೈಕಮಾಂಡ್ ಏನು ಹೈಕಮಾಂಡ್ನ ಮೆಚ್ಚಿಸೋಕ್ಕೋಸ್ಕರ ಇವರು ಡೆಲ್ಲಿಯ ಒಂದು ರಾಜಕಾರಣವನ್ನು ಮಾಡೋಕ್ಕೋಸ್ಕರ ಇವತ್ತು ನಮ್ಮನ್ನು ನಾವು ಇವತ್ತು ಬೀದಿಗೆ ಅಡ ಇಡ್ತಿದ್ದಾರೆ. ಇವರ ರಾಜಕಾರಣ ಹಿಂಗೆ ಮುಂದುವರೆದರೆ ನಾವೆಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕು ಶೂನ್ಯ ಆಗುತ್ತೆ. ನಾವು ಮುಂದಿನ 2028ರ ಚುನಾವಣೆಯಲ್ಲಿ ಪ್ರಜ್ಞಾವಂತರಾಗಿಲ್ಲ ಅಂದರೆ, ಸತ್ಯ ಪ್ರಜೆಗಳಾಗೇ ಇದ್ದರೆ, ಇವತ್ತು ಏನು ಹಣವನ್ನು ಇಡ್ತಿದ್ದಾರೆ ಹೊರ ರಾಜ್ಯಗಳಿಗೆ, ಕೇರಳ ಬಾಂಗ್ಲಗಳಿಗೆ, ಇವತ್ತು ನಮ್ಮ ರಾಜಕಾರಣಿಗಳು ಮುಂದಿನ ದಿನಗಳು ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ, ಎಚ್ಚರ. ಮುಂದಿನ ದಿನದಲ್ಲಿ ಪ್ರಜ್ಞಾವಂತರಾಗಲಿಲ್ಲ ಅಂದರೆ, ನೀವು ಸತ್ಯ ಪ್ರಜೆಗಳಾಗೇ ಇದ್ದರೆ ನಿಮ್ಮ ಬದುಕು ಶೂನ್ಯ ಆಗುತ್ತೆ. ನಿಮ್ಮ ಮುಂದಿನ ತಲೆಮಾರುಗಳು, ಮೊಮ್ಮಕ್ಕಳು ನಿಮ್ಮ ತಲಾಂತರ ಕುಟುಂಬಗಳು ಬೆಳೆಯುವಂತಲ್ಲೂ ನಿಮ್ಮ ವಂಶ ಎಲ್ಲ ಒಂದು ಕಡೆ ಬೀದಿ ಪಾಲಾಗುತ್ತೆ. ನಿಮಗೆ ಆಸ್ತಿನೂ ಸಿಗಲ್ಲ, ನಿಮ್ಮ ಭೂಮಿನೂ ಸಿಗಲ್ಲ. ಕೊನೆಗೆ ಒಂದೇ ಪರಿಹಾರ, ನೇಣಿಗೆ ನಿಮ್ಮ ಒಂದು ಪರಿಹಾರ ಆಗುತ್ತೆ. ಅದನ್ನು ತಪ್ಪಿಸಬೇಕು ಅಂದರೆ ನೀವು ಈಗಿನಿಂದಲೇ ಪ್ರಜ್ಞಾವಂತರಾಗಿ, ನೀವು ಕತ್ತನ ಪಟ್ಟೆ ಹಿಡಿದು ಅವ್ರನ್ನ ಕೇಳಿದ ರಾಜಕಾರಣಿಗಳು ಅವರು ಈ ರೀತಿ ಯಾವುದೇ ಕಾರಣಕ್ಕೂ ಅಡ್ಡದಾರಿ ಹೋಗಲ್ಲ. ಅವರು ಅಡ್ಡದಾರಿ ಹೋಗೋಕ್ಕೆ ಅವ್ರು ಕೊಡುವಂಥ 500,000ಕ್ಕೋಸ್ಕರ ನಮ್ಮ ಕುಟುಂಬನ ನಾವು ಬಲಿ ಕೊಡ್ಕೋತಿದ್ದೀವಿ. ಎಲ್ಲರೂ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ, ಎಲ್ಲರೂ ಎಚ್ಚರಿಕೆಯಿಂದ ನಡೆ ಹಿಡಿ. ಇವತ್ತು ಬಾಂಗ್ಲಾ ವಲಸಿಗರಾಗಲಿ, ಕೇರಳ ವಲಸಿಗರಾಗಲಿ, ಇವತ್ತು ಅವ್ರಿಗೆ ಇವತ್ತು ಏನು ಕೋಗಿಲೆ ಲೇಟಲ್ಲಿ ಏನು ಒಂದು ಅಪಾರ್ಟ್ಮೆಂಟ್ಗಳು ಹೆಂಗೆ ಯಾವ ರೀತಿ ನಡೀತಿದೆ, ನೀವೆಲ್ಲ ಒಂದು ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲವೂ ನಿಮಗೆ ಮಾಹಿತಿಗಳು ಸಿಗ್ತಿದೆ. ಆದರೂ ಪ್ರಜ್ಞಾವಂತರಾಗಿ ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಮನವರಿಕೆ ಆಗಬೇಕು, ರಾಜ್ಯದಲ್ಲಿ ಒಂದು ಬದಲಾವಣೆ ಬರಬೇಕು, ಒಂದು ಹೊಸ ಶಕ್ತಿಯಾಗಿ ಕನ್ನಡಾಂಬೆನ ರಕ್ಷಣೆ ಮಾಡಬೇಕು, ಒಂದು ರಾಜಕಾರಣದಲ್ಲಿ ಬದಲಾವಣೆ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.